ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಗಲ್ಲಿ ಇವತ್ತು ಸಬ್ಬಸಿಗೆ ಪಲ್ಯ ಹೆಂಗಂತ ಮಾಡೋ ತೋರಿಸ್ತೀನಿ. ಅದ್ರ ಜೊತೆ ಹೆಸರು ಕಾಳು ಹಾಕಿ ಮಾಡೋದು ಸಬ್ಬಸಿಗೆ ಜೊತೆ. ಮೊದಲು ಸಬ್ಬಸಿಗೆನ ಕೊಯ್ಕೋಬೇಕು, ಅದನ್ನೆಲ್ಲ ನೀಟಾಗಿ ಕೊಯ್ದಿಟ್ಕೋಬೇಕು. ನೋಡಿ, ಈಗ ಹೆಸರು ಕಾಳನ್ನು ಉರಿಬೇಕು, ತವಾ ಬಿಸಿ ಆಗಬೇಕು ಒಂದು 5 ನಿಮಿಷ. ಅದಾದಮೇಲೆ ಆಗ ಹೆಸರು ಕಾಳು ಹಾಕಿ ಉರಿತಾ ಬರಬೇಕು. ಹೇಗಂದರೆ ಅದು ಕೆಂಪು ಬಣ್ಣಕ್ಕೆ ಬರಬೇಕು. ನೋಡಿ, ಈಗ ಒಂದು 10 ನಿಮಿಷ ಆದಮೇಲೆ ಬಂತಲ್ಲ ಈ ಥರ. ಈಗ ಕುಕ್ಕರಿಗೆ ಹೆಸರು ಕಾಳು ಮತ್ತು ಸ್ವಲ್ಪ ನೀರು ಹಾಕಬೇಕು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ರುಚಿಗೆ. ನೋಡಿ, ಮೆಣಸಿನ್ಕಾಯಿ ಸೋಸ್ತಾ ಇದ್ದೀನಿ. ಈಗ ಖಾರ ಬೇಕಲ್ಲ ಆ ಪಲ್ಯಕ್ಕೆ, ಅದಕ್ಕೆ ಹಸಿ ಮೆಣಸಿನಕಾಯಿನ ಸೋಸ್ತಾ ಇದ್ದೆ. ಈಗ ನೋಡಿ, ಅದು ಹೆಸರು ಕಾಳು 3 ವಿಸಿಲ್ ಆಗಬೇಕು. 3 ವಿಸಿಲ್ ಆದಮೇಲೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ಲ ಅದನ್ನು ಸರಿಯಾಗಿ ಹುರ್ಕೋಬೇಕು. ನಾವು ಹುರ್ಕೋಬೇಕು ಮೆಣಸಿನ್ಕಾಯಿನ. ಈಗ ನೋಡಿ, ಒಂದು ಜಾರಿಗೆ ಮೆಣಸಿನ್ಕಾಯಿ ಹಾಕಬೇಕು ಮತ್ತು ಬೆಳ್ಳುಳ್ಳಿ ಹಾಕಿ ಈಗ ಸ್ವಲ್ಪ, ಆಮೇಲೆ ಸ್ವಲ್ಪ ಉಪ್ಪು, ಇದು 3 ಹಾಕಿ ಮಿಕ್ಸಿಗೆ ಹಾಕಿ. ಈಗ ಸಬ್ಬಸಿಗೆಯನ್ನು ಕೊಯ್ದು ಇಟ್ಕೊಂಡಿತ್ತಲ್ಲ ಅದು ನೀರೊಳಗೆ ಚೆನ್ನಾಗಿ ತೊಳಿಬೇಕು. ಅಂದರೆ ಮಣ್ಣೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು ನೀಟಾಗಿ. ಈಗ ನೋಡಿ, ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಗ್ಗರಣೆಗೆ ಇದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಎಣ್ಣೆಯಲ್ಲಿ ಇದು ಮಾಡಿ ಅದನ್ನು. ಮತ್ತು ಈಗ ಸಬ್ಬಸಿಗೆನ ಹಾಕಿ ಒಗ್ಗರಣೆ ಕೊಡಿ. ಅದಕ್ಕೆ ಬೆಳ್ಳುಳ್ಳಿ ಎಣ್ಣೆ ಇತ್ತಲ್ಲ ಅದಕ್ಕೆ ಒಗ್ಗರಣೆ ಕೊಡಿ. ಆಮೇಲೆ ಒಂದು 10 ನಿಮಿಷ ಹಾಗೆ ಕುದಿಸ್ತಾ ಬನ್ನಿ. ಅದನ್ನು ಒಂದು 10 ನಿಮಿಷ ಕುದಿಬೇಕು ಅದು ಚೆನ್ನಾಗಿ, ಈ ಥರ ಅದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿ, ಯಾಕಂದರೆ ಕಾಳಿಗೆ ಹಾಕಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ. ಅದಾದಮೇಲೆ ಈಗ ಹೆಸರು ಕಾಳು ಕುದಿಸಿ ಇಟ್ಕೊಂಡಿತ್ತಲ್ಲ ಅದನ್ನು ಇದು ಸಬ್ಬಸಿಗೆ ಪಲ್ಯಕ್ಕೆ ಹಾಕಬೇಕು. ಮಿಕ್ಸ್ ಮಾಡಿಬೇಕು ಚೆನ್ನಾಗಿ. ಸ್ವಲ್ಪ ಕಾಳು ಮತ್ತು ಅದಿತ್ತಲ್ಲ ಮಿಕ್ಸ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ಮಿಕ್ಸನ್ನ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಮತ್ತು ಆಮೇಲೆ ಮಸಾಲ ಪುಡಿ ಹಾಕಿ, ಅದಾದಮೇಲೆ ರುಬ್ಬಿಟ್ಕೊಂಡಿತ್ತಲ್ಲ ಹಸಿಮೆಣ್ಸಿನ್ಕಾಯಿ ಖಾರ ಅದನ್ನು ಕೂಡ ಹಾಕಿ, ಅದಕ್ಕೆ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ ಎಷ್ಟು ಬೇಕು ಅಂತ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಆಗಬೇಕು ಎಲ್ಲ ಖಾರ ಅದೆಲ್ಲ. ನೋಡಿ, ಈ ಥರ ಒಂದು 10 ನಿಮಿಷ ಕುದಿಯೋಕೆ ಬಿಡಿ. ಈಗ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಿ ಇದನ್ನು. ಅದನ್ನು ಲಾಸ್ಟ್ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈಗ ನೋಡಿ, ರೆಡಿ ಆಯಿತು ಹೆಸರು ಕಾಳು ಸಬ್ಬಸಿಗೆ ಪಲ್ಯ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕನೆಕ್ಟ್ ವಿಡಿಯೋಸ್ ಅಂತ ಇದೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.